ಬಿಟ್ರ ಹುಷಾರಪ್ರಿ ಹುಷಾರು. ಯಾರು ವೈರ್ ಕಿತ್ತಾಕ್ಬಿಡ್ರಿ, ವೈರ್ ಕಿತ್ತಾಕ್ಬಿಡ್ರಿ. ಹುಡುಕೊಡ್ತಾರೆ, ನಮ್ಮ ಹುಡುಗರ ಹುಡುಕೊಡ್ತಾರೆ. ಶಿವಮೊಗ್ಗ ಜಿಲ್ಲಾ ತರಬೇತಿ ಗಗನನ ಮುಖ್ಯವಾಗಿ ಕ್ರಾಫ್ಟ್ ಆರಂಭಗೊಂಡಿದೆ. ಒಂದು ಶೂನ್ಯದಲ್ಲಿ ಬಾಗಲಕೋಟೆಗೆ ಟಕ್ಕರ್ ನೀಡಿದಂತ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ವಿಜಯ ಸೆಮಿಫೈನಲ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಒಂದು ಶೂನ್ಯದಲ್ಲಿ ಹಂಗೆ ಹೋಗಿ ಅವರೆಲ್ಲ ಸ್ವಲ್ಪ ಹಿನ್ನಡೆ ಸರ್. ಸ್ಪೀಕರ್ ಹತ್ರ ಬೇರೆ ಏನೂ ಕೇಳಲ್ಲ, ಸ್ವಲ್ಪ ಜಾಗ ಬಿಡಿ ಸರ್. ಅದು ಎರಡು ಶೂನ್ಯದಲ್ಲಿ ಖಾತೆ ಆರಂಭಗೊಳ್ಳಬೇಕಾಗಿದೆ. ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತಂಡವಾಗಿ 2-0 ಪಂದ್ಯಗಳು ಸಾಗಿ ಬರ್ತಾಗ ಅಂಕಗಳೊಂದಿಗೆ ಅಂತರ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ಊಟ ಮಾಡಿಲ್ಲ, ಮಾಡ್ಬೇಕು. ಪಾರ್ಟಿ ಇದೆ, ಪಾರ್ಟಿ ಕೊಡಿಸ್ತಾರೆ ಅಂತ. ಹಾರ್ಡ್ ಇಲ್ಲವ ಮಡಿದಾಳಿಯಲ್ಲಿ ಅದ್ಭುತವಾದ ಆಂಕಲ್ ಹೋಲ್ಡ್ ಬಂತು ಸೋಮ ಅವರಿಂದ. ಖಾತೆ ಆರಂಭಗೊಂಡಿದ್ದ ಮಾನ್ಸೂನ್ಸ್ ಪರವಾಗಿ 4-1 3 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದ್ದ ಪ್ರಬಲ ತಂಡ ಶಿವಮೊಗ್ಗ. ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬಂತು. 4-2 2 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದ್ದ ಮಲೆನಾಡು ಶಿವಮೊಗ್ಗ. ಅದ್ಭುತವಾದ ಪಂದ್ಯಾವಳಿ ನಡೀತಾ ಇದೆ. ಸೋಮ ಪ್ರತಿಭಾ 5 ಡಿಫೆಂಡರ್ ನಡುವ ಶಿವಮೊಗ್ಗದ ಸೋಮ. 4-2 2 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಂಡಿದ್ದ ಶಿವಮೊಗ್ಗ ಜಿಲ್ಲಾ ತಂಡಗಾಟಗಾರರು ಹೇಮಂತನ ಮೂಲಕ ದಾಳಿ ಮುಂದುವರಿತಾ ಇದೆ. ಪ್ರಬಲ ಆಟಗಾರ ನಡುವ ಬ್ಯಾಕ್ ಮುಖ್ಯವಾಗಿ ಅಂತರ ಹೆಚ್ಚಾಗಿದೆ. 5-2 3 ಅಂಕಗಳ ಮುನ್ನಡೆ ಶಿವಮೊಗ್ಗ. ಫೈನಲ್ ಹಂತಕ್ಕೆ ದಾಳಿಯಲ್ಲಿ ಪ್ರೊ ಕಬಡ್ಡಿಯ ಬೋನಸ್ ತಮಾಷ ಗಗನ್ ಗೌಡ 6-2
ಹೊಂದಾಣಿಕೆ ಹಿಡಿತ ಶಿವಮೊಗ್ಗಕ್ಕೆ ಅಂಕಗಳಾಗಿ ಕನ್ವರ್ಟ್ ಆಗ್ತಾ ಇದೆ. 7-7ರಲ್ಲಿ 5 ಅಂಕಗಳ ಮುನ್ನಡ. ದಾಳಿಯಲ್ಲಿ ಅತ್ಯಂತ ನೀವು ಲಾಬಿಯನ್ನು ಮೆಟ್ಟಿದ್ದೀರಿ. ಮತ್ತೆ ಒಂದು ಹಸಿರು ಕಾರ್ಡಿನ ನಿಶಾನೆ ಹೊರಬಿದ್ದಿದೆ. 6 ಅಂಕಗಳ ಅಂತರದಲ್ಲಿ ಕದನ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಮಲೆನಾಡು. ಶಿವರಾತ್ರಿ ಎಂದು ಶಿವಮೊಗ್ಗಕ್ಕೆ ಶಿವನ ಆಶೀರ್ವಾದ ದೊರಕತ್ತ. ಇಲ್ಲ ಪಿಜ್ಜಾ ಬರ್ಗರ್ಗಳ ಆರ್ಭಟ ಬರುತ್ತಾ ಕಾದು ನೋಡಬೇಕಾಗಿದೆ. ಲೋನ ಅಂಕದ ಲಾಭದೊಂದಿಗೆ 11-3ರಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಶಿವಮೊಗ್ಗ. ಆಂಕಲ್ ಹೋಲ್ಡ್ ಬಂತು. ಸೋಮ ಅವ್ರನ್ನ ಬಂಧಿಸುವಲ್ಲಿ ಯಶಸ್ವಿ ಟ್ಯಾಕಲ್ ಅಂಕಗಳು. ಹನ್ನೊಂದು 4ರಲ್ಲಿ ಬೋನಸ್ ಅಂಕದೊಂದಿಗೆ ಅಂತರ 6ಕ್ಕೆ ಇಳಿದಿದೆ. 11-5. ಜೋಶು ಇಲ್ಲೇ ಜೋಶು. ಯಾಕೋ ರಾತ್ರಿ ಆದಂಗೂ ಜೋಶ್ ಕಮ್ಮಿ ಆಗ್ತದಲ್ರು. ಪ್ರಯತ್ನವಾಗಿತ್ತು. ಸಮಯ 12 ಆಗ್ತಾ ಇದೆ. ಡಿ ಬಾಸ್ನ ಬರ್ತ್ಡೇ ಕೂಡ ಬರ್ತಾ ಇದೆ. 7 ಡಿಫೆಂಡರ್ ನಡುವ ಅಂಕಗಳು ಬೇಕಾಗಿದೆ ಮಾನ್ಸೂನ್ಸ್ ಪರವಾಗಿ. ಹನ್ನೆರಡು 6ರಲ್ಲಿ 6 ಅಂಕಗಳ ಮುನ್ನಡ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ಎಂತಹ ಟಾಕಲ್. ಪ್ರಬಲ ದಾಳಿಗಾರನ ಬಂಧಿಸುವಲ್ಲಿ ಯಶಸ್ವಿ ಡಿಫೆನ್ಸ್ ಅಂಕಗಳು. ಅಂತರವನ್ನು ಇಳಿಸಿಕೊಳ್ಳುವಂತ ಪ್ರಯತ್ನ ಮಾನ್ಸೂನ್ಸ್ ಪರವಾಗಿ. 12-7ರಲ್ಲಿ ಮೆಲ್ಲನೆ ಪುಟಿದೇಳುತ್ತಾ ಇದೆ ಬೆಂಗಳೂರಿನ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಟಗಾರರು. 5 ಡಿಫೆಂಡರ್ ನಡುವ ಭಾಗದ ಕಮಲೇಶ್ವಂತ, ಈ ಭಾಗದಲ್ಲಿ ಕಾರ್ತಿಕ. ಪ್ರಬಲ ಕಾರ್ನರ್ಗಳು. ಮತ್ತೆ ದಾಳಿಯಲ್ಲಿ ಕಬಡ್ಡಿಯ ಬೋನಸ್ ಕಬಾಷ ಗೌಡ. 7 ಡಿಫೆಂಡರ್ ನಡುವ ಗಗನನಿದ್ದಾನ. ಅಂಕಗಳನ್ನು ತರಬಲ್ಲಂತ ಎಲ್ಲ ಸಾಮರ್ಥ್ಯವಿದೆ. ಅಂಬಡಿ ಅಂಕಗಳ ಜೋಡಣೆಯಾಗಿದೆ. 14-7ರಲ್ಲಿ 7 ಅಂಕಗಳ ಮುನ್ನಡ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ಮುನ್ನಡೆಯೊಂದಿಗೆ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರರು. ದಾಳಿಯಲ್ಲಿ ಗಗನ್ ಕೋಡನ್ನು ಪರಿಚಯಿಸಿಕೊಳ್ತಲ್ವ. 6 ಡಿಫೆಂಡರ್ ನಡುವ ಗಗನ. ಅಂಕಗಳನ್ನು ತರಬಲ್ಲಂತ ಎಲ್ಲ ಸಾಮರ್ಥ್ಯವಿದೆ. ಹದಿನಾಲ್ಕು 8ರಲ್ಲಿ ಮುನ್ನಡೆಯೊಂದಿಗೆ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರರು. ಬೋನಸ್ ಅಂಕದ ಲಾಭವಾಗಿದೆ. 14-9ರಲ್ಲಿ
ಸೋಮನ ಮುಖ್ಯವಾಗಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದೆ ಶಿವಮೊಗ್ಗ ತಂಡ. ಅಂಕಗಳನ್ನು ತರಬೇಕಾಗಿದೆ. 5 ಅಂಕಗಳ ಅಂತರದ ಕದನ. ಪ್ರಬಲ ಆಟಗಾರರನ್ನು ಒಳಗೊಂಡಂತ 2 ತಂಡಗಳು ದ್ವಿತೀಯ ಸೆಮಿಫೈನಲ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ತಂಡ ಫೈನಲ್ ಬಗ್ಗೆ ನಿಟ್ಟದ್ದಾಗಿದೆ. 6 ಡಿಫೆಂಡರ್ ನಡುವೆ ಅಂಕಗಳನ್ನು ತರಬೇಕಾಗಿದೆ. ಅಂಕಕ್ಕಾಗಿ ಹುಡುಕಾಟ. ಕಾರ್ತಿಕ್ ಅವರಿಂದ ವೇಗವಾದ ಟ್ಯಾಕಲ್ ಬಂತು. ಅದ್ಭುತವಾದ ಡಬಲ್ ಟೈ ಹೋಲ್ಡ್. ಮಾಡುತ್ತಿಲ್ಲವೇ ಮಡಿದಾಳಿಯಲ್ಲಿ ರಿಜು ಶಿವಮೊಗ್ಗ ಜಿಲ್ಲಾದ ಪರವಾಗಿ ಕೊನೆಯ ಹಂತಗಳಲ್ಲಿ ಬಂಧಿಸುವಂತ ಪ್ರಯತ್ನವಾಗಿತ್ತು. ಸಮೀಪದಲ್ಲಿ ಬಲಿಷ್ಠ ಅಂಕಗಳ ಜೋಡಣೆಯಾಗಿದೆ. ವಿಶೇಷ ಅತಿಥಿಗಳು ಪಂದ್ಯಾಗುಳದಲ್ಲಿ ನೋಡಿ ಕಬಡ್ಡಿ ಯಾವ ಲೆವೆಲ್ಗೆ ಬಂದಿದೆ. ಸುಪಡೆ ಕಲಾಮಾಗಿದೆ. ತ್ರಿವಳಿ ಡಿಫೆಂಡರ್ ನಡುವೆ ಸೋಮ 9-14 ಒಂದೆಡೆಯನ್ನು ಕಾದಿರಿಸಿಕೊಳ್ಳಬೇಕಾಗಿದೆ. ಪ್ರಬಲ ಅಂಕಗಳ ನಡುವಿನ ರೋಚಕ ಕದನ. ಸಿದ್ಧಗಂಗಾ ಕಪ್ 2026ರ ಚಾಂಪಿಯನ್ ಪಟ್ಟವನ್ನು ಯಾವ ತಂಡ ಅಲಂಕರಿಸುತ್ತಾ ದಾಳಿಯಲ್ಲಿ ಜಸ್ಟ್ ನಂಬರ್ 7 ಗಗನ್ ಗೌಡನ್ನು ಪರಿಚಯಿಸಿಕೊಳ್ತಾ ಇರುವ ಪ್ರೋ ಕಬಡ್ಡಿಯಲ್ಲಿ ಯುಪಿ ಯೋಧ ತಂಡ ಪರವಾಗಿ ಪಂದ್ಯಾಟವನ್ನು ಆಡುವಂತ ಶಿವಮೊಗ್ಗದ ಉದಯೋನ್ಮುಖ ತಾರೆ ತ್ರಿವಳಿ ಡಿಫೆಂಡರ್ ನಡುವೆ ಅಂಕಗಳನ್ನು ತರಬಲ್ಲಂತ ಎಲ್ಲ ಸಾಮರ್ಥ್ಯವಿದೆ. ಹದಿನೆಂಟು 9ರಲ್ಲಿ 18-9. ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನವಾಗಿತ್ತು. ಟೋಟೇಜ್ ಮುಖ್ಯವಾಗಿ ಅಂತರ 8ಕ್ಕೆ ಇಳಿದಿದೆ. 8 ಅಂಕಗಳ ಅಂತರದ ಕದನ. ಪ್ರಬಲ ಆಟಗಾರರಿಂದ ದಾಳಿಯನ್ನು ಮುಂದುವರಿಸುವಂತ ಪ್ರಯತ್ನಗಳು. ತ್ರಿವಳಿ ಡಿಫೆಂಡರ್ ನಡುವೆ ಗಗನವನ್ನು ಬಂಧಿಸುವಂತ ಪ್ರಯತ್ನವಾಗಿತ್ತು. ಹದಿನೆಂಟು 19-10ರಲ್ಲಿ 9 ಅಂಕಗಳ ಮುನ್ನಡ. ಶಿವಮೊಗ್ಗ ಜಿಲ್ಲಾ ಪರವಾಗಿ ಎಲ್ಲ ವಾಹನ ಮುಗಿಸಿದ್ರ 10-19ರಲ್ಲಿ 9 ಅಂಕಗಳ ರೋಚಕ ಕದನದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದ ಶಿವಮೊಗ್ಗ. ಲೋನ ಅಂಕದ ಲಾಭವನ್ನು ಪಡೆದುಕೊಳ್ಳುತ್ತಾ ಇದೆ ಶಿವಮೊಗ್ಗ ಜಿಲ್ಲಾ ತಂಡ. ನಾರಾಯಣ ಈ ಕಡೆ ಬಮ್ಮ, ಅವರೆಲ್ಲ ಕಬಡ್ಡಿ ಆಡ್ತಾರೆ. ಏಯ್ 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 ಈ ಕಡೆ 24-10ರಲ್ಲಿ 14 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಂಡಿದೆ ಮಲೆನಾಡಿನ ಶಿವಮೊಗ್ಗ ತಂಡದ ಆಟಗಾರರು. ಸುಪ್ರೀತ್ ಫುಲ್ ಖುಷಿಯಾಗಿದೆ ಸರ್, ನಮ್ಮೂರಲ್ವಾ ಫುಲ್ ಜೋಶ್ ಇದೆ. 15 ಅಂಕಗಳ ಮುನ್ನಡ ಶಿವಮೊಗ್ಗ ತಂಡದ ಪರವಾಗಿ.
ರಣರೋಮಾಂಚದ ಅಂತಿಮ ಕ್ಷಣಗಳ ಕಥನ ಮುಂದುವರಿತಾ ಇದೆ. ಸ್ಥಳೀಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸೋಮಶೇಖರ್ ಅವರಿಗೆ ನಮ್ಮ ಸಿದ್ಧಗಂಗಾ ಸ್ಪೋರ್ಟ್ಸ್ ಕ್ಲಬ್ ಅಸೋಸಿಯೇಷನ್ ಸನ್ಮಾನ ಕಾರ್ಯಕ್ರಮ. ಸನ್ಮಾನ್ಯ ಎಚ್ ಎನ್ ದೀಪಕ್ ಅವರು, ದಿನೇಶ್ ಅವರು, ಗುರು ಅವರು ಎಲ್ಲರೂ ಸಂಪೂರ್ಣ ಸೇರಿ ಇವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. 25 ಮುಂದಿನ ದಿನಗಳಲ್ಲಿ ನೀನು ಹೆಚ್ಚಿನ ಸಹಕಾರ ಕೊಡಪ್ಪ. 10ರಲ್ಲಿ 15 ಅಂಕಗಳ ಅಂತರದ ಕದನ. ಮುನ್ನಡೆಯಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡದಾಟಗಾರರು. ಈಗಾಗಲೇ ಉತ್ತರ ಕನ್ನಡ ಫೈನಲ್ ಹಂತದಲ್ಲಿ ಕಾದು ಕುಳಿದಿದೆ. ಬೋನಸ್ ಪ್ಲಸ್ 1 ಅಂಕದೊಂದಿಗೆ ಪ್ರಥಮಾರ್ಧದ ಮುಕ್ತಾಯದಲ್ಲಿ 25-12ರಲ್ಲಿ 13 ಅಂಕಗಳ ಮುನ್ನಡೆ ಶಿವಮೊಗ್ಗ. ಹನ್ನೆರಡರಲ್ಲಿ ಶಿವಮೊಗ್ಗ ಆಟಗಾರ ಸ್ಪ್ರೇ ತಗೊಂಡು ಬೈಲಿ. 25-13ರಲ್ಲಿ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಶಿವಮೊಗ್ಗ. ದಾಳಿಯಲ್ಲಿ ಗಗನ್ ಗೌಡ. ಎಲ್ಲ ಅತಿಥಿಗಳ ಆಫೀಸರು ದಯವಿಟ್ಟು ಸ್ವಲ್ಪ ಅಲ್ಲೆಲ್ಲ ನಮ್ಮ ಹುಡುಗರು ಅವಕಾಶ ಮಾಡಿಕೊಡಿ, ಜಾಗ ಬಿಡಿ ಸ್ವಲ್ಪ ಪ್ಲೀಸ್. ನಮ್ಮ ಪದಾಧಿಕಾರಿಗಳೆಲ್ಲ ಇದ್ದಾರೆ. ಭಾರತ ತಂಡದ ತರಬೇತುದಾರರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಬೆಂಗಳೂರು ಬೋಸ್ನ ಹೆಡ್ ಕೋಚ್ ಆಗಿರುವಂತಹ ವಿ.ಸಿ. ರಮೇಶ್ ಸರ್ ಅವರು ಕೂಡ ಆಗಮಿಸಿಕೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಸಿದ್ಧಗಂಗಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸಿಕೊಳ್ತಾ ಇದ್ದಾರೆ.
ಕಾರ್ನರ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡುವ ಮೂಲಕವಾಗಿ ಅಂತರವನ್ನು ಇಳಿಸಿಕೊಂಡಿದೆ. 26-14ರಲ್ಲಿ ತುಮಕೂರಿನಲ್ಲಿ ಶಿವರಾತ್ರಿಯ ಜಾಗರಣೆ. ಸರ್ ಬನ್ನಿ ಈ ಕಡೆ, ಸರ್ ಈ ಕಡೆ ಇದೆ ಬನ್ನಿ. ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ರಾಜ್ಯದ ಅಮೆಚೂರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಸಿದ್ಧಗಂಗಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ಸಿದ್ಧಗಂಗಾ ಕಪ್ ಇಷ್ಟೊಂದು ಯಶಸ್ವಿಯಾಗಿ ಹಿಡಿಬೇಕಾದ್ರೆ ಅವರ ಮಾರ್ಗದರ್ಶನ ಕಾರಣ. ಮತ್ತೆ ತುಮಕೂರು ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸಿದ್ಧಗಂಗಾ ಸ್ಪೋರ್ಟ್ಸ್ ಸಂಸ್ಥೆಯ ವತಿಯಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ 3 ದಿನ ಪಂದ್ಯ ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ ತಯಾರಿನೂ ಅದೇ ರೀತಿ ಇರುತ್ತೆ. ಅವರೆಲ್ಲರೂ ನಮ್ಮ ಜೊತೆ ನಿಂತು ನಮ್ಗೆ ಯಾವುದು ತೊಂದರೆ ಆಗ್ದಂಗೆ ತುಮಕೂರಿನ ಎಲ್ಲ ಪದಾಧಿಕಾರಿಗಳು ಜೊತೆಲಿದ್ದು ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬ ಪದಾಧಿಕಾರಿಗಳು ನಾನು ಮತ್ತೊಮ್ಮೆ ಮಗದೊಮ್ಮೆ ಸಿದ್ಧಗಂಗಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ. 26-15ರಲ್ಲಿ ಒಂದೆಡೆಯೊಂದಿಗೆ ಶಿವಮೊಗ್ಗ ಜಿಲ್ಲಾ ಕ್ರೀಡಾಳುಗಳು ಅದ್ಭುತವಾದ ಹೊಂದಾಣಿಕೆಯ ಹಿಡಿತವನ್ನು ಕಾಣಬಹುದಾಗಿದೆ. ಆಟಗಾರರು ವಿಶಾಲ್ ಮೇಲೆ ಗಮನ ಕೊಡಿ. ತೀರ್ಪುಗಾರರ ವಿಶಾಲ್ಗೆ ಮಾನ್ಯತೆ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಸೋಮ. ಶಿವಮೊಗ್ಗದ ಸೋಮನ ಮುಖ್ಯವಾಗಿ ದುಡ್ಡಾಡೈನ ಒತ್ತಡ. ಅಂಕದೊಂದಿಗೆ ಅವಳಿ ಅಂಕಗಳ ಜೋಡಣೆಯಾಗಿದೆ. ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ 29-15ರಲ್ಲಿ 14 ಅಂಕಗಳ ಮುನ್ನಡೆಯೊಂದಿಗೆ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರರು. ನೋಡಿ ಮಲೆನಾಡಿಗರಲ್ವಾ, ಫುಲ್ ಜೋಶಿನ. 3 ದಿನ ಆಯ್ತು ಅಲ್ಲಿಂದ ಬಂದು ಇಲ್ಲಿ ಸೆಟ್ ಮಾಡ್ತಾ ಇದೀವಲ್ಲ, ಹಂಗಾಗಿ ಕಲ್ಪತರು ನಾಡಿನಲ್ಲಿ 3 ದಿನಗಳ ಕಾಲ ಕಬಡ್ಡಿಯ ಕಲರವು ಮೂಡಿ ಬರ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧವಾಗಿ ಶಿವಮೊಗ್ಗ ಗೆದ್ದರೆ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ನೀಡುವಂತ ಅವಕಾಶ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ತಂಡ ಫೈನಲ್ ಹಂತಕ್ಕೆ ಲಗ್ಗೆ ನಿಟ್ಟು ಎದುರಾಳಿ ತಂಡಕ್ಕಾಗಿ ಕಾದು ಕುಳಿತಿದೆ. ಉತ್ತರ ಕನ್ನಡಕ್ಕೆ ಟಕ್ಕರ್ ಕೊಡಬಲ್ಲಂತ ತಂಡ ಯಾವುದು ಕಾದು ನೋಡಬೇಕಾಗಿದೆ. 29-15ರಲ್ಲಿ 14 ಅಂಕಗಳ ಮುನ್ನಡೆ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ಈವರ ಪ್ರಬಲ ಡಿಫೆಂಡರ್ ನಡುವೆ ಅಂಕದ ಹುಡುಕಾಟದಲ್ಲಿ ಕಾನೂರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನವಾಗಿತ್ತು. ವೇಗದ ದಾಳಿಯೊಂದಿಗೆ ಅಂತರವನ್ನು ಇಳಿಸಿಕೊಳ್ಳುವಂತ ಪ್ರಯತ್ನ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ತರಫುವಾಗಿ 13 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ದಾಳಿಯಲ್ಲಿ ಹೆಚ್ಚು ವಿಶ್ವವಿದ್ಯಾಲಯಗಳ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದಂತ ಆಟಗಾರರು ಲಾಬಿಯನ್ನು ಬಳಸಿಕೊಳ್ತಾ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. 30-16ರಲ್ಲಿ 14 ಅಂಕಗಳ ಮುನ್ನಡೆ. 30-17 30-17ರಲ್ಲಿ ಸೋಮನ ಆರ್ಭಟದ ಆಟ ಬರುತ್ತಾ ಕಾದು ನೋಡಬೇಕಾಗಿದೆ. 5 ಡಿಫೆಂಡರ್ ನಡುವೆ ಸೋಮ ಡೆಡ್ಲಿಯಾಗಿ ಕಾಣ್ತಾನ. ಎದುರಾಳಿ ತಂಡಕ್ಕೆ ಕಾದು ನೋಡಬೇಕಾಗಿದೆ. 13 ಅಂಕಗಳ ಮುನ್ನಡೆಯೊಂದಿಗೆ ದ್ವಿತೀಯ ಋತು ಪಂದ್ಯಕೂಟ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ಸಾಗಿ ಬರ್ತಾ ಇದೆ. ಮತ್ತೆ ಅದೇ ಮಿಸ್ಟೇಕ್, ಕಾರ್ನರ್ ವಿಭಾಗದಿಂದ ಒಂದು ಮಿಸ್ಟೇಕ್ಗಳು.
12 ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದ್ದ ಸುಪ್ರೇತ್ ಯಾಕೆ ಸೌಂಡ್ ಇಲ್ಲ ರೀ. ಸೌಂಡ್ ಸರ್ ಈಗ ಏಕಮುಖವಾಗಿ ಪಂದ್ಯ ಕೂಡ ಸಾಕ್ತಾ ಇದ್ದ. ಒಂದೆರಡು ಸೂಪರ್ ರೈಡ್ ಬಂದ್ರೆ ಪಕ್ಕ ಸೌಂಡ್ ಬರುತ್ತೆ. 13-18ರಲ್ಲಿ ಮುನ್ನಡೆಯನ್ನು ಕಾದಿರಿಸಿಕೊಂಡಿದ್ದ ಶಿವಮೊಗ್ಗ ಅವರಿಂದ ಮೂಡಿ ಬಂತು ಕಾಜಾಕ್ ಭಾಗದಿಂದ ಪ್ರಬಲ ಟ್ಯಾಕಲ್ಗಳು. 14-18ರಲ್ಲಿ ಮತ್ತೆ ಮುನ್ನಡೆ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ಸೂಪರ್ ಟ್ಯಾಕಲ್ ಅನ್ನು ಆಗಿದ ತ್ರಿವಳಿ ಡಿಫೆಂಡರ್ ನಡುವೆ ಸೋಮ ಆಗ್ತಾನ. ಸೋಮ 34-18ರ ಕದನದಲ್ಲಿ ಮುನ್ನಡೆಯೊಂದಿಗೆ ಶಿವಮೊಗ್ಗ ಜಿಲ್ಲಾ ತಂಡಗಾಟಗಾರ. ಮುನ್ನಡೆಯೊಂದಿಗೆ ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ಸಾಗಿ ಬರ್ತಾ ಇದ್ದ ದಾಳಿಯಲ್ಲಿ ಯುಪಿ ಯೋಧ ತಂಡದ ಬೋನಸ್ ಭಾಷಾ ಗಗನ್ ಗೌಡನನ್ನು ಪರಿಚಯಿಸಿಕೊಳ್ತಾ ಇದ್ದವ. ತ್ರಿವಳಿ ಡಿಫೆಂಡರ್ ನಡುವೆ ಗಗನ. ಅಲ್ಲಿ LED ಸ್ಕ್ರೀನ್ ಬಳಿ ನಿಧಾನ ಅಣ್ಣ. ಡಾಕ್ಟರ್ ಪಂಚೇಶ್ ಅವ್ರು ಬೇರೆ ಇವತ್ತು ಕಾಣಿಸ್ತಾ ಇಲ್ಲ. ಏನಾದ್ರು ಆದ್ರೆ ಪಕ್ಕದ ಟ್ರೀಟ್ಮೆಂಟ್ ಕೊಡೋಣ ಅಂತ. ಮುನ್ನಡೆಯೊಂದಿಗೆ ಶಿವಮೊಗ್ಗ ಜಿಲ್ಲಾ ಮಾಡು ಇಲ್ಲವೇ ಮಡಿದಾಡಿಯಲ್ಲಿ ಅಂಕವನ್ನು ಪಡೆಯಬೇಕಾದಂತ ಅನಿವಾರ್ಯದಲ್ಲಿ ಅದ್ಭುತವಾದ ಸೂಪರ್ ಎಚ್ಚೆತ್ತುಕೊಳ್ಳುವಂತ ಎಲ್ಲ ಅವಕಾಶವಿದೆ. ಪರವಾಗಿ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಅಂತರ ಇಳಿದಿದೆ. 34-21ರಲ್ಲಿ 13 ಅಂಕಗಳ ಮುನ್ನಡೆ ಶಿವಮೊಗ್ಗ ತಂಡದ ಪರವಾಗಿ ಸಾಗಿ ಬರ್ತಾ ಇದ್ದ. ಪಂದ್ಯ ಮುಗಿದ ಕೂಡಲ ಫೈನಲ್ ಪಂದ್ಯಾಕೂಟ. ಯಾರಿಗೆ ಒಲೆಯತ್ತ 1 ಲಕ್ಷ ರೂಗಳ ನಗದು ಬಹುಮಾನದೊಂದಿಗೆ ಆಕರ್ಷಕ ಚಿನ್ನ ಬೆಳ್ಳಿ ಲೇಪಿತ ಪಾರಿತೋಷಕವನ್ನು ಹೊತ್ತೊಯ್ಯುವಂತ ಕಂಡ ಅವರು ಕಾದು ನೋಡಬೇಕಾಗಿದೆ. ಆದನೆ ಮಿಸ್ಟೇಕ್ ಕಾರ್ನರ್ ಭಾಗದಿಂದ ಪ್ರಬಲ ಟ್ಯಾಕಲ್ ಅಂಕಗಳ ಜೋಡಣೆ ಆಗಬೇಕಾಗಿದೆ. ಕ್ಯಾಪ್ಟನ್ ಆಫ್ ಉತ್ತರ ಕನ್ನಡ ತಮ್ಮ ತಂಡವನ್ನು ಅಣಿಗೊಳಿಸಿ ಈ ಪಂದ್ಯ ಮುಕ್ತಾಯವಾದ ಕೂಡಲೇ 15 ನಿಮಿಷ ವಿರಾಮ ಇರುತ್ತೆ. ನಂತರ ಫೈನಲ್ ಪಂದ್ಯ ಆರಂಭವಾಗಲಿದೆ. ಕ್ಯಾಪ್ಟನ್ ಆಫ್ ಉತ್ತರ ಕನ್ನಡ 10 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಪಂದ್ಯ ಮುಗಿದ ನಂತರ ಎಂತಹ ಡಿಫೆನ್ಸ್ ಇದು. ಕಾರ್ತಿಕ್ ಪ್ರಜ್ವಲ್ ಗಗನ್ ಅವರ ಹೊಂದಾಣಿಕೆಯ ಟ್ಯಾಕಲ್ ಬರ್ತಾ ಇದೆ. ಕೊನೆಯ 5 ನಿಮಿಷದ ಪಂದ್ಯಾಕೂಟ 13 ಅಂಕಗಳ ಮುನ್ನಡೆಯಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡಗಾಟಗಾರರು. ಸರ್ ಸಪೋರ್ಟ್ ಎಲ್ಲ ಶಿವಮೊಗ್ಗ ಕಡೆ ಇದೆ ಇವಾಗ. ಸರ್ ಶಿವಮೊಗ್ಗ ಕೋಚ್ ಸರ್ ನಾವು ಮತ್ತೆ ಬಾಗಲಕೋಟೆ ಆಡಿಸ್ತೀವಿ ಅಷ್ಟೇ. ಬಾಗಲಕೋಟೆ ಅಂತ ನೋಡಿ ಅಲ್ಲಿ ಸರ್ ಸೌಂಡು ಬಾಗಲಕೋಟೆ ರೆಡಿ ಇದ್ದಾರೆ. ಅವರೇ ಆಡ್ಬಿಡ್ತಾರೆ ಹೆಚ್ಚು ಕಮ್ಮಿ. ಅಂಕದ
ಅದರೊಂದಿಗೆ ಮಾಡುವ ವೇಳೆಯಲ್ಲಿ ಲಾಬಿಯನ್ನು ಬಳಸಿಕೊಳ್ತಾ ಅಂತರವನ್ನು ಎಣಿಸಿಕೊಳ್ತಾ ಇದೆ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್. 36-24ರಲ್ಲಿ ಕದನ ಮುಂದುವರಿತಾ ಇದೆ. ಅಂತಿಮ 4 ನಿಮಿಷದ ಪಂದ್ಯಾಕೂಟ. ಲಾಸ್ಟ್ 4 ಮಿನಿಟ್ಸ್. 7 ತಂಡದ ನಾಯಕರ ಅಂತಿಮ 4 ನಿಮಿಷದ ಘೋಷಣೆಯಾಗಿದೆ. ಕೊನೆಯ 240 ಸೆಕೆಂಡ್ಗಳ ಪಂದ್ಯಾಕೂಟದಲ್ಲಿ 14 ಅಂಕಗಳ ಮುನ್ನಡ ಮಲೆನಾಡಿಗರಿಗೆ. ಪ್ರಬಲ ಟ್ಯಾಕಲ್ಗಳು ಶಿವಮೊಗ್ಗ ತಂಡದ ಪರವಾಗಿ ಮೂಡಿ ಬರ್ತಾ ಇದೆ. 39-24ರಲ್ಲಿ ಮುನ್ನಡೆಯೊಂದಿಗೆ ಶಿವಮೊಗ್ಗ. ಹಾಡು ಕೊನೆಯ 180 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಕೂಟದಲ್ಲಿ ಬಂಧಿಸುವಂತ ಪ್ರಯತ್ನವಾಗಿತ್ತು. ಕಾರ್ತಿಕ್ ಅವರಿಂದ ಒಂದು ಮಿಸ್ ಟ್ಯಾಕಲ್ ಅಂಕಗಳೊಂದಿಗೆ ಅಂತರ ಹಿಡಿದಿದ್ದ 39-25ರಲ್ಲಿ 14 ಅಂಕಗಳ ಮುನ್ನಡ ಶಿವಪ್ಪ ನಾಯಕನ ನಾಡು ಶಿವಮೊಗ್ಗ ತಂಡದ ಪರವಾಗಿ. ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಕೂಟದಲ್ಲಿ ಔಪಚಾರಿಕ ಜಯಕ್ಕೋಸ್ಕರ ಶಿವಮೊಗ್ಗ ತಂಡ ಕಾದುಕೊಳ್ಳುತ್ತಿದ್ದ. ಕೊನೆಯ 2 ನಿಮಿಷದ ಪಂದ್ಯಾಕೂಟ. ಲಾಸ್ಟ್ 2 ಮಿನಿಟ್ಸ್. ಅಂತಿಮ 120 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಟ. ಥರ್ಡ್ ರೈಟ್ ಹಾಡು ಇಲ್ಲವೇ ಮಡಿದ ಅಡಿಯಲ್ಲಿ ಸೂಪರ್ ರೈಡ್ ಬಂದಿದ. 3 ಅಂಕಗಳೊಂದಿಗೆ ಅಂಕಣ ಖಾಲಿಯಾಗುವ ಸಂದರ್ಭ ಮಾನ್ಸೂನ್ಸ್ ಪರವಾಗಿ. 25-42ರಲ್ಲಿ ಬೃಹತ್ ಅಂಕಗಳ ಮುನ್ನಡೆಯೊಂದಿಗೆ ಶಿವಮೊಗ್ಗ 45-26 25-26. ಕೊನೆಯ 1 ನಿಮಿಷದ ಪಂದ್ಯಾಕೂಟ. ಲಾಸ್ಟ್ ಮಿನಿಟ್ಸ್. 60 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಕೂಟ. ಮುನ್ನಡೆಯಲ್ಲಿ ಮಲೆನಾಡಿನ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರ. ದೀಪಕಣ್ಣ ಯಾರ ಜೋಶ್ ಇದೆ ಅಲ್ವೋ ನಮಗಂತ ಇದೆ ನೋಡಿ. ನಮ್ಮವ್ರ ಪಕ್ಕಾ ಫೈನಲ್ಗೆ ನಾವು ಬಾಗಲಕೋಟೆ ಕರೆಸ್ತೀವಿ ಈಗ. ಎಸ್ ಬಾಗಲಕೋಟೆ ನೋಡಿ ಸೌಂಡು. 45-26ರಲ್ಲಿ ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಕೂಟದಲ್ಲಿ ಔಪಚಾರಿಕ ಜಯಕ್ಕೋಸ್ಕರ ಶಿವಮೊಗ್ಗ ಜಿಲ್ಲಾ ತಂಡ ಕಾದು ಕುಳಿತಿದೆ. ಅದರಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ಯುವ ದಾಳಿಗಾರರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಶಿವಮೊಗ್ಗ ತಂಡ. 45-26ರಲ್ಲಿ ಕೊನೆಯ ಸೆಕೆಂಡ್ಗಳಲ್ಲಿ